ಹೆಂಗ ಅವನು ಸ್ವಲ್ಪ ಅವನು ಪಳಾನ ಅವನು ಹುಡುಗರ ಜೊತೆ ಹುಡುಗನಾಗಿದ್ ಬಿಡ್ತಾನೆ. ಹಂಗಾಗಿ ನೀವು ಕೋಟಿ ಕೊಟ್ರು ಅವ್ನ ಟೀಮಲ್ಲಿ ನಿಮ್ಗೆ ಒಬ್ಬ ಮೀಟರ್ ನನ್ನ ಮಗ ಸರ್. ಅವನು ಹಾಯ್ ಗೈಸ್, ನೀವೀಗ ಪ್ರಿಯೋಲಿ ನೋಡಿದಿರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತಾನೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಲೈಟ್ ಮಿಷನನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಒಂದು ಬೀಟ್ ಮಾರ್ಕ್ ಒಂದು ಸೇಕ್ ಎಫೆಕ್ಟ್ ಅಂತ ಕೊಟ್ಟಿರ್ತೀನಿ. ಅಲ್ಲಿ ಬಂದಿಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ಹೋಗಿ ಈ ಥರ ಸರ್ಚ್ ಮಾಡಿ YC ಎಡಿಟಿಂಗ್ ಸ್ಟುಡಿಯೋ ಅಂತ ಬರುತ್ತೆ. ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬೀಟ್ ಮಾರ್ಕ್ ಮೇಲೆ ಹೋಗೋಣ. ಬೀಟ್ ಮಾರ್ಕಲ್ಲಿ ಈ ಥರ ಇರುತ್ತೆ. ಇಲ್ಲಿ ಏನು ಲಾಸ್ಟ್ ಇಲ್ಲಿ ಇದನ್ನು ಮುಗಿದ ಮೇಲೆ ಇಲ್ಲಿ ರೆಡ್ ಟಿಕ್ ಇರ್ತಾವಲ್ಲ, ಇದಕ್ಕೆ ನಾವು ಫೋಟೋ ಹಾಕೋಬೇಕು. ನಾನು ಈಗ ಫೋಟೋ ಹಾಕೋತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಫೋಟೋ ಹಾಕೊಳ್ಳಿ. ನಾನು ಇದನ್ನ ಹಾಕೋತೀನಿ. ಫೋಟೋ ಮೇಲೆ ಫೋಟೋ ಹಾಕೊಂಡ್ಮೇಲೆ ಫುಲ್ಲು ಈ ಥರ ಸ್ಕ್ರೋಲ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ, ಫುಲ್ ಆಗುತ್ತೆ. ಈಗ ಫೋಟೋದ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡಿ, ಯಾವ ಥರ ಬೇಕೋ ಆ ಥರ ನೀಟಾಗಿ ಇಟ್ಕೊಂಡ್ಬಿಡಿ. ಇಟ್ಕೊಂಡ್ಮೇಲೆ ಈಗ ಫೋಟೋ ಕೆಳಗೆ ತಗೊಳ್ಳೋಣ. ಈ ಥರ ಶಾಡೋ ಬರುತ್ತೆ ಬ್ಲ್ಯಾಕ್ ಕಲರ್ದು. ಈ ಥರ ಕಟ್ ಮಾಡ್ತಾ ಹೋಗ್ಬೇಕು ಗೈಸ್. ನೋಡಿ ಈ ಥರ ಎಲ್ಲ ಕಟ್ ಮಾಡಿದ್ಮೇಲೆ ಸಿಗ್ತೀನಿ. ಮತ್ತೆ ವಿಡಿಯೋ ಲೆಂತ್ ಆಗುತ್ತೆ ಗೈಸ್. ನೋಡಿ ಇನ್ನೆರಡುವೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಈ ಬಾಣದ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈ ಥರ ಕಟ್ ಮಾಡಿ ಈ ಥರ ಕೆಳಗೆ ಹಾಕೊಂಡು ಈ ಫೋಟೋ ಇದೇ ಥರ ಹಾಕೊಳ್ಳಿ. ಈ ಥರ ಹಾಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬನ್ನಿ. ಈಗ ಸೇಕ್ ಎಫೆಕ್ಟ್ನಲ್ಲಿ ಹೋಗೋಣ. ಇದನ್ನು ಸೇಕ್ ಎಫೆಕ್ಟ್ ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ಫಸ್ಟ್ ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ಸ್ ಅಂತ ಹೇಳ್ರಿ. ಈ ಥರ ಕುಂದಿರುತ್ತೆ. ಇನ್ನೊಂದು ಹೇಳ್ತೀನಿ, ಅದೇ ಥರ ಮಾಡಿ. ಮತ್ತೆ ಬ್ಯಾಕ್ ಹೋಗಿ ಸೇಕ್ ಎಫೆಕ್ಟ್ನಲ್ಲಿ ಹೋಗಿ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ. ಬೀಟ್ ಮಾರ್ಕಲ್ಲಿ ಹೋಗಿ ಎರಡನೇ ಫೋಟೋ ಮೇಲೆ ಹಾಕೊಳ್ಬೇಕು ಗೈಸ್. ನಾವೀಗ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಮತ್ತೆ ನಾನು ಲಾಸ್ಟಲ್ಲಿ ಸಿಗ್ತೀನಿ ಗೈಸ್. ಇನ್ನು 1 ಅಥವಾ 2 ಇರುತ್ತೆ, ಅವಾಗೇ ಸಿಗ್ತೀನಿ. ಇಲ್ಲಾಂದ್ರೆ ವಿಡಿಯೋ ಅಂತ ಆಗುತ್ತೆ. ನೋಡಿ ಗೈಸ್, ಎಲ್ಲ ನೀಟಾಗಿ ಹಾಕೊಂಡಿದ್ದೀನಿ. ಇನ್ನು ಲಾಸ್ಟ್ 2 ಇದಾವೆ. ಇದನ್ನು ಯಾವ ಥರ ಹಾಕೋದು ಅಂತ ಹೇಳ್ತೀನಿ. ಬ್ಯಾಕ್ ಬಂದು ಸೇಕ್ ಎಫೆಕ್ಟ್ನಲ್ಲಿ ಹೋಗಿ, ಸೇಕ್ ಎಫೆಕ್ಟ್ನಲ್ಲಿ ಪೂರ ಲಾಸ್ಟ್ ಹೋಗಿ, ಇನ್ನೆರಡು ಉಳಿದಿವೆ ಎಲ್ಲ ಕಾರಣ. ಈಗ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ ಬೀಟ್ ಮಾರ್ಕಲ್ಲಿ. ಮತ್ತೆ ಬೀಟ್ ಮಾರ್ಕಲ್ಲೂ ಲಾಸ್ಟಿಗೆ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಈ ಥರ ಕುಂತು ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಫೋಟೋ ಇದೆ, ಅದನ್ನು ಅದೇ ಥರ ಮಾಡಿ. ಸೇಕ್ ಎಫೆಕ್ಟ್ನಲ್ಲಿ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಮತ್ತು ಬ್ಯಾಕ್ ಬರ್ರಿ ಬೀಟ್ ಮಾರ್ಕಲ್ಲಿ ಹೋಗಿ ಅದೇ ಥರ ಲಾಸ್ಟಲ್ಲಿ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಈ ಥರ ಆಯಿತು. ಈಗ ಡೌನ್ಲೋಡ್ ಹೇಗೆ ಮಾಡೋದಂದರೆ, ಮೇಲ್ಗಡೆ ಚೌಕ್ ಬಾಕ್ಸಲ್ಲಿ ಏರೋ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು ಗೈಸ್, ಡೌನ್ಲೋಡ್ ಆಗುತ್ತೆ. ಆಯಿತು ಗೈಸ್, ಟೇಕ್ ಕೇರ್ ಬೈಸ್.